ಆನಂದಣ್ಣ ನೋಡಿ, ಡೈಲಾಗ್ ಕೊಟ್ಟಿಲ್ಲ ಅಂತ ನಾಯಿ ಹೆಂಗ್ ಬೊಗಳ್ತಾ ಇದೆ. ತಗೊಳ್ಳೋ, ಇದು ಹೋದ್ವಾರ ಸ್ಕ್ರಿಪ್ಟ್, ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಾ ಇರು. ಎಷ್ಟು ವರ್ಷ ಆಯ್ತು ಬಾಲ್ ನಿನ್ನ ನೋಡಿ. ನಾನು ಪ್ರಾಪರ್ಟಿ ಕಂಪನಿಲಿ ತುಂಬಾ ಬಿಸಿ ಅಪ್ಪ. ಎಲ್ ಮಾಡ್ತಿದ್ಯೋ? ಎಲ್ ಮಾಡಿದ್ರು ಯಾರು ನಗ್ತಾ ಇಲ್ಲ ಕಣೋ, ಅದಕ್ಕೆ ಮನೇಲಿ ಒಬ್ನೇ ನಗ್ತಾ ಇರ್ತೀನಿ. ತಂಗಿಯವ್ವ ಕಾಣ್ತಾ ಇಲ್ಲ. ಆಫೀಸ್ಗೆ ಹೋಗಿದ್ದಾವ ಕಣೋ. ಆಫೀಸ್ಗೆ ಹೋದ್ಲ? ಓ ಮೈ ಗಾಡ್. ಅದಕ್ಕೆ ಯಾಕೋ ಕಂಡೋರ್ ಜೊತೆ ಓಡೋದು ನಂಗೆ ರಿಯಾಕ್ಟ್ ಮಾಡ್ತಿದ್ಯಾ? ಆಫೀಸಲ್ಲಿ ಕುರಿಯಣ್ಣನ ತರ ಬರ್ಗೆಟ್ಟಿರೋ ಗಂಡಸ್ರು ಇರ್ತಾರೆ. ಇಷ್ಟು ಸಾಕಲ್ವಾ ಕುರಿಯಣ್ಣ? ಅಲ್ಲ, ಬರ್ಗೆಟ್ಟಿರೋ ಗಂಡಸ್ರು ಎಲ್ಲಾ ಕಡೆನೂ ಇರ್ತಾರೆ, ಅದ್ರಲ್ಲಿ ತಪ್ಪೇನಿದೆ ಅಲ್ಲ? ನಿನ್ ಹೆಂಡತಿ ಕೆಲಸ ಮಾಡು ಆಫೀಸಲ್ಲಿ ಕುರಿಯಣ್ಣನ ತರ ಬರ್ಗೆಟ್ಟಿರೋ ಗಂಡಸ್ರು ಇರ್ತಾರೆ ಅಂತ ನಿನ್ ತಲೆಗೆ ಒಂದು ಯೋಚನೆ ಬಂತಲ್ವಾ? ಇಷ್ಟು ಸಾಕಲ್ವಾ ಶ್ವೇತಕ್ಕ? ಅಲ್ಲ ಕಣೋ, ಅದ್ರಲ್ಲಿ ಡೌಟ್ ಪಡೋದೇನಿದೆ? ಡೌಟ್ ಪಡೋದೇನಿದೆ ಅಂತ ನಿನ್ ಹೆಂಡತಿ ಬಗ್ಗೆ ನಿನ್ ಮೈಂಡ್ರಲ್ಲಿ ಒಂದು ಡೌಟ್ ಸ್ಟಾರ್ಟ್ ಆಯ್ತಾ ಇದೆ ಅಲ್ವಾ? ಇಷ್ಟು ಸಾಕಲ್ವಾ ಆನಂದಣ್ಣ? ಅಯ್ಯೋ ಜಗಣ್ಣ, ಆಡ್ದವ್ರ ಪಾಪ ಮಾಡ್ದವ್ರ ಅಂತ ಕಂಡೋರ್ ಫ್ಯಾಮಿಲಿ ಮತ್ತೆ ನಾವ್ ಯಾಕೆ? ನಾ ಬರ್ತೀನಿ. ಏನು ಅಂತ ಕರೆಕ್ಟ್ ಹೇಳು, ತುಂಬಾ ಟೆನ್ಷನ್ ಕೊಡ್ತಿದ್ದೆ ನಂಗೆ. ಹೇಳು. ಈಗ ನಿಂಗೊಂದು ಕ್ಲಾರಿಟಿ ಕೊಡ್ತೀನಿ. ನಿನ್ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ಅಕ್ಕುಲಣ್ಣ ಗೊತ್ತಾ ಅಂತ ಕೇಳು. ಅಷ್ಟೇ ತಾನೆ? ಕೇಳು. ಫೋನ್ ಹೇಳಿ. ಹೇ ಲೋಲಿ, ನಿನ್ಗೆ ಅಕುಲ್ ಸರ್ ಗೊತ್ತಾ? ಅಕುಲ್ ಸರ ನನ್ಗೇನ್ರಿ ಇಡೀ ಪ್ಯಾನ್ ಇಂಡಿಯಾಗೆ ಗೊತ್ತು. ನಿನಗ್ ಗೊತ್ತಾ? ಹೇಳು. ಅಯ್ಯೋ, ನನಗೆ ಅಕುಲ್ ಸರ್ ತುಂಬಾ ಚೆನ್ನಾಗಿ ಗೊತ್ತು ರೀ. ಅದು ಅಕುಲ್ ಸರ್ ಪ್ಯಾನ್ ಇಂಡಿಯಾ ಗೊತ್ತು ಅಂತ ಹೇಳ್ತಾರೆ. ಪ್ಯಾನ್ ಇಂಡಿಯಾಗೆ ಗೊತ್ತು ಅಂದ? ಏ ನಾಯಿ, ಅಕ್ಕುಲಣ್ಣ ನಿಂಗೆ ಯಾರು ಅಂತ ಗೊತ್ತೇನೋ? ಈ ನಾಯಿಗೆ ಅಕ್ಕುಲಣ್ಣ ಯಾರು ಅಂತ ಗೊತ್ತಿಲ್ಲ, ಆದ್ರೆ ನಿನ್ ಹೆಂಡತಿ ಗೊತ್ತು. ಅದು ತುಂಬಾ ಚೆನ್ನಾಗಿ ಗೊತ್ತು. ಯೋಚನೆ ಮಾಡು. ನಿಂಗೆ ಇನ್ನೊಂದು ಕ್ಲಾರಿಟಿ ಕೊಡ್ಲಾ? ನೀನು ನಿನ್ ಗಂಡ ಎಲ್ಲೋ ಹೋಯ್ತಾ ಇರ್ತೀರಾ, ರೂಟ್ ಗೊತ್ತಾಗಲ್ಲ, ನಿನ್ ಗಂಡ ಗೂಗಲ್ ಮ್ಯಾಪ್ ಹಾಕ್ತಾನೆ. ಅವಾಗ ಏನ್ ಕೇಳಿಸುತ್ತೆ? ಇನ್ನೊಂದು 500 meters ಯಾರು ವಾಯ್ಸಲ್ಲಿ ಬರುತ್ತೆ? ಹುಡುಗಿ ವಾಯ್ಸಲ್ಲಿ ಬರುತ್ತೆ. ಅಷ್ಟಾಗಲ್ಲ, ಪ್ರತಿ ಸಲ ಅದೇ ಹುಡುಗಿ ವಾಯ್ಸಲ್ಲಿ ಬರುತ್ತೆ ತಾನೆ? ಇಷ್ಟು ಸಾಕಲ್ವಾ ಆನಂದಣ್ಣ? ಏ, ನಿನ್ನ ನವರಂಗಿ ಆಟಗಳೆಲ್ಲ ನನಗೆ ಗೊತ್ತಾಗೋಯ್ತು ಕಣೆ, ಗೊತ್ತಾಗೋಯ್ತು. ನಿನಗೆ ಏನೋ ಗೊತ್ತಾಗೋದು, ನಿನ್ನ ನವರಂಗಿ ಆಟ ನನಗೂ ಗೊತ್ತಾಯ್ತು ಕಣ. ಅಯ್ಯೋ, ನಿಮ್ಮಿಬ್ಬರ ಮಧ್ಯೆ ಆಡ್ದವ್ರ ಪಾಪ ಮಾಡ್ದವ್ರ ಅಂತ ನಾನು ಯಾಕೆ? ನನ್ನ ನಾಯಿ ಮೇಯ್ಸಕ್ಕೆ ಹೋಯ್ತೀನಿ, ನೀವು ಜಗಳ ಆಡ್ತೀರಿ. ನೀನ್ ಯಾವಾಗ ಫಸ್ಟ್ ರಿಂಗ್ಗೆ ಫೋನ್ ಎತ್ತಿಲ್ವೋ ಅವಾಗ್ಲೇ ಗೊತ್ತಾಗ್ಬೇಕಾಯ್ತು ಕಣೆ ನೀನ್ ಎಂತೋಳು ಅಂತ. ಹೋಗಲ್ಲ, ನೀನ್ ಯಾವಾಗ ಫೋನ್ ಸ್ವಿಚ್ ಆಫ್ ಅಂತ ಬಂತಲ್ಲ ಅವಾಗ ನಂಗೂ ಗೊತ್ತಾಯ್ತು ನೀನ್ ಎಂತೋಳು ಅಂತ. ಇವನ್ ಜೊತೆ ನಾನ್ ಸಂಸಾರ ಮಾಡಲ್ಲ. ಏ, ನಿನ್ ಜೊತೆನು ಸಂಸಾರ ಮಾಡಕ್ ನಂಗೆ ಇಷ್ಟ ಇಲ್ಲ, ಹೋಯ್ತಾರಲ್ಲ. ನಿಲ್ಸಿ. ಇಷ್ಟ ಇಲ್ಲ ಅಂದ್ಮೇಲೆ ದೂರ ಆಗ್ಬಿಡ್ರಿ. ಅವಳಿಗೆ ಏನಾರ ಜೀವನಾಂಶ ಕೊಟ್ಟು ಒದ್ದೋಡ್ಸು. ನಿಂತುತ್ತವೆ ನಾನೇ ದುಡ್ಡನ್ನ ಪ್ರಿಂಟ್ ಹೊತ್ಲ ಗೆಳೆಯ. ಫ್ರೆಂಡ್ಶಿಪ್ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಒಬ್ಬ ಫ್ರೆಂಡ್ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಫ್ರೆಂಡ್ಶಿಪ್ ಬಗ್ಗೆ ಗೊತ್ತಾ ನಿನ್ಗೆ? ಏನಾಯಿ, ಫ್ರೆಂಡ್ಶಿಪ್ ಬಗ್ಗೆ ಒಂದೊಳ್ಳೆ ಪಂಚ್ ಹೇಳು. ಕಣ್ಣೀರ್ ಬಂದಾಗ ಹೊಡ್ಸೋದು ಕರ್ಚೀಫು, ಕಣ್ಣೀರ್ ಬರ್ದಾಗ ಮಾಡೋದು ಫ್ರೆಂಡ್ಶಿಪ್. ಸಾಕ. ನಾನು ಬರ್ಗೆಟ್ಟಿದ್ದೀನಿ ಅಂತ ನಿಂಗೆ ಹೆಂಗ್ ಗೊತ್ತಾಯ್ತು? ನನಗಿಂತ ಮುಂಚೆ ಏನೇನೋ ಹೇಳ್ಬಿಟ್ಟವ್ರೆ, ಇದಿಡ್ಕೊಂಡಿದ್ದೀರಲ್ಲ ನೀವು. ಆನ್ಸರ್ ಟು ಯೋರ್ ಪಾಯಿಂಟ್ ಅಲ್ಲ, ಆನ್ಸರ್ ಟು ಮೈ ಪಾಯಿಂಟ್ ಅಂತ ಕೇಳಿ. ಅಲ್ಲ, ಹಿಂಗೂ ಹೇಳ್ಬೋದು, ಏನಿಲ್ಲ. ನಿಮ್ ಕಡೆ ಹಂಗೆ ನಿಮ್ ಕೊಡಗಲ್ಲ ಹಂಗೆ ಹೇಳ್ತಾರೆ, ನಮ್ಮ ಮಂಡ್ಯ ಕಡೆ ಹಿಂಗೆ ಹೇಳೋದು. ಅವ್ನ ಪಾಯಿಂಟ್ ಹೇಳಿರೋದ್ರಿಂದ ಆನ್ಸರ್ ಟು ಯೋರ್ ಪಾಯಿಂಟ್ ಅಂತ. ಅಯ್ಯೋ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡು. ಅಣ್ಣ ಆಯ್ತಲ್ಲ, ಸಖತ್ತಾಗಿತ್ತ ಮಚ್ಕಿತ್ತು, ಸೂಪರ್. ಒಂದ್ ವಾರ ನಾನು ಅನುಷ್ಠಿಯವ್ರ ಪಕ್ಕ ಕೂತ್ಕೋತೀನಿ, ಸಖತ್ ಸಪೋರ್ಟ್ ಮಾಡ್ತಾರೆ. ಆನಂದ್ ಸರ್, ತಂದಿಟ್ಟು ತಮಾಷೆ ನೋಡೋದು ಅನ್ನೋ ಒಂದು ಥೀಮ್ನ ತಗೊಂಡು ಬಂದಿದ್ದೀರಾ. ಆ್ಯಂಡ್ ನಿಮಗೆ ಏನೆಲ್ಲ ಕೊಡಬೇಕು ಟಿಪ್ಸು ಅದನ್ನೆಲ್ಲ ಜಡ್ಜಸ್ ಕೊಟ್ಟಿದ್ದಾರೆ. ಅದನ್ನು ಫಾಲೋ ಮಾಡೋದ್ರ ಮೂಲಕ ಇನ್ನೂ ಬೆಟರ್ ನಿಮ್ಮ ಪೊಟೆನ್ಷಿಯಲ್ಗೆ ಎಷ್ಟಾಗುತ್ತೋ ಅಷ್ಟು ಬ್ರೈಟ್ ಆಗಿ ಮಾಡೋಕ್ಕೆ ಪ್ರಯತ್ನ ಪಡಿ. ಆಲ್ ದಿ ಬೆಸ್ಟ್. ಓಕೆ, ಈಗ ನಮ್ಮ ಗಾಡ್ ಫಾದರ್ ಜಗೇಶ್ ಸರ್. ಈ ಆಕ್ಟ್ನ ನೋಡಿ ನಂಗೆ ತುಂಬಾ ಇರಿಟೇಷನ್ ಆಗೋಯ್ತು. ಆಮೇಲೆ ನಾನು ಅನ್ಕೊಂಡೆ, ಅಯ್ಯೋ ಇದು ಆಕ್ಟ್ ಅಲ್ವಾ, ನಾನು ಯಾಕೆ ಇರಿಟೇಟ್ ಆಗ್ತಾ ಇದೆ ಅಂತ. ಅಂದರೆ ನಂಗೆ ಇಷ್ಟ ಆಗಿದೆ ಅಂತ ಇಂಡೈರೆಕ್ಟ್ ಆಗಿ. ಅರೆ ವಾ. ಅಂದ್ರೆ ಅಷ್ಟು ಇನ್ವಾಲ್ವ್ ಆಗಿ ಸೊಸೈಟಿನಲ್ಲಿ ಈ ತರ ಅವರೆಲ್ಲ ಬಂದ್ಬಿಟ್ಟು ಏನಾದ್ರು ಎಸ್ಕೇಪ್ ಆಗಿ ಮನೆ ಕಡೆ ಬಂದ್ಬಿಟ್ರೆ ಬಹಳ ಡೇಂಜರು. ಆಮೇಲೆ ಇದ್ದಾರೆ, 100% ಇದ್ದಾರೆ. ನಿಮ್ಮ ಹತ್ರ ನಗು ಮುಖದಲ್ಲಿ ಮಾತಾಡ್ತಾರೆ, ನೀವೆಂಥ ಒಳ್ಳೆಯವರು, ದೇವ್ರಂಥವ್ರು, ಬಹಳ ಸೂಪರ್ ನೀವು ಅಂತಾರೆ. ನಿಮ್ಮ ಹಿಂದೆ ಹೋಗ್ಬಿಟ್ಟು ನಿಮ್ಮ ಲೈಫಲ್ಲಿ ಅನುಭವ ಆಗಿದೆ ನನಗೆ ಯಾವ ಅನುಭವ ಆಗಿಲ್ಲ ನನ್ನ ಬದುಕಲ್ಲಿ ಅಂತ ಕೇಳು. ಯಾವ್ದು ಆಗಿಲ್ಲ ಅಂತ ಕೇಳ್ಬೇಕು ನನಗೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೆ ನೀನು. ಆಮೇಲೆ ಏನು ತುಂಬಾ ಒಳ್ಳೆ ಟ್ಯಾಲೆಂಟೆಡ್ ಫೆಲೋ ನೀನು.
ಚೆನ್ನಾಗಿ ಮಾಡಿದ್ಯಾ ಇದರಲ್ಲಿ ಗಂಡ ಹೆಂಡತಿಯಾಗಿ ಇವರಿಬ್ಬರು ನಿಜವಾಗೂ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರ್ ಆಲ್ ತುಂಬ ಚೆನ್ನಾಗಿ ಮಾಡಿ. ಅರೆ ವಾ, ಥ್ಯಾಂಕ್ ಯು ಜಗೇಶ್ ಸರ್. ಇನ್ನೊಂದು ದರ್ಶನ್, ನೀವು ಮಾಡಿರೋ ಪಾತ್ರ ತುಂಬಾನೇ ಕ್ಲೋಸ್ ಟು ದ ಹಾರ್ಟ್ ಎಷ್ಟೋ ಜನರಿಗೆ. ಸೊ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇಮೇಜ್ ಇದೆ, ತೋರ್ಸ್ಲಾ? ಆಹಾ, ಅವನು ಅರ್ಜುನ ಅಂತ, ಇವನ ಹೆಸರನ್ನೇ ನನ್ನ ಮೊಮ್ಮಗನಿಗೆ ಇಟ್ಟಿದ್ದು ನಾನು. ಓ, ಕಾರಣ ಯಾಕೆ ಅಂದರೆ ಅವನು ಲ್ಯಾಬ್ರಡಾರ್ ಎಲ್ಲ ಅಷ್ಟೊಂದು ದಿನ ಬದುಕಲ್ಲ. ಅವನು 14 ವರ್ಷ ಬದುಕಿದ್ದ ಅವನು ನಮ್ಮ ಜೊತೆ. ಅವನದು ಎಂಥ ದೊಡ್ಡ ಪೋರ್ಟ್ರೇ ಮಾಡಿ ಮನೇಲಿ ಇಟ್ಟಿದ್ದೀನಿ ಅಂದರೆ, ನಾ ಯಾವಾಗ ನಾನೊಬ್ಬನೇ ಕೂತಿದ್ದಾಗ ಅವನ್ನೇ ನೋಡ್ತಾ ಇರ್ತೀನಿ. ನಂಗೆ ಭಾಳ ಖುಷಿ ಆಗುತ್ತೆ ಅವನ್ನ ನೋಡಿದ್ರೆ. ಮೋಸ್ಟ್ ಲೋಬಲ್ ಡಾಗ್. ನಾನು ನಾಯಲ್ಲಿ ಈ ಗುಣ ಇದೆಯಾ ಅಂತ ನನಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಟೈಮ್ ಐ ಸಾ ಇನ್ ಹಿಮ್. ಅವನ್ನ ಮಿಸ್ ಮಾಡಿಕೊಂಡು ನಾನು ಸುಮಾರು 1 ವರ್ಷ ಹತ್ತಿದ್ದೀನಿ. ಅಂಥ ಬ್ಯೂಟಿಫುಲ್ ಪಪ್ಪಿ ಅವನು. ತುಂಬ ದೀರ್ಘವಾಗಿ ಬದುಕಿದ್ದ. ಅದು ಅವನು ನನ್ನ ಮುತ್ತು ಕೊಡೋ ಶೈಲಿ ಅದು. ಕಿಸ್ ಬೇಬಿ ಅಂದರೆ ಸಾಕು, ಮಕ ಎಲ್ಲ ನೆಕ್ಬಿಡೋನು ಹಾಕ್ಕೊಂಡು ಆ ಥರ ಅವನು. ಆಮೇಲೆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಊಟ ಮಾಡ್ತಿದ್ದ ಅವನು. ಹೌದು, ಎಲ್ಲ ಮಗು ಥರ ಕುತ್ಕೊಂಡು ಊಟ ಮಾಡ್ತಾ ಇದ್ದಿದ್ದ ಅವನು. ಒಳ್ಳೇದು, ಥ್ಯಾಂಕ್ ಯು. ಇದೆಲ್ಲಿ ಸಿಕ್ತು ನಿಮಗೆ? ಸಿಕ್ತು ಸರ್, ನಾವು ರಿಸರ್ಚ್ ಟೀಮ್ ಹಂಗಿದೆ ಸರ್. ಅಲ್ಲ, ನಮ್ದು ಎಲ್ಲ ಹುಡ್ಕೊಂಬಂದು ಹಾಕ್ಬಿಡ್ಬೇಡಿ ಇಲ್ಲಿ, ಸ್ವಲ್ಪ ಹಿಂಸೆ. ಸೊ ಶ್ವಾನಗಳು ಮನುಷ್ಯನ ಹೃದಯಕ್ಕೆ ಎಷ್ಟು ಹತ್ರ ಅಂತ ತೋರ್ಸೋದಕ್ಕೆ ಇನ್ನೊಂದು ಸ್ಪೆಷಲ್ ಇಮೇಜ್ ಇದೆ. ಇಮೇಜ್ ಪ್ಲೀಸ್. ಆಹಾ, ನನ್ ಚಿನ್ನು ಅದು ಅವನು ಇಲ್ಲ ಇವಾಗ ನಮ್ಮ ಜೊತೆ. ಐ ಲಾಸ್ಟ್ ಹಿಮ್. ನಾನು ಕಳ್ಕೊಂಡೆ 1-2 ವರ್ಷದ ಹಿಂದೆ. ಇದೇ ಕೈಯಲ್ಲೇ ನಾನು ಅವನ್ನ ಕಳ್ಕೊಂಡೆ. ಒಬ್ಬ ಅವ್ನು ನನ್ನ ಮಗನೇ. ಐ ಆಮ್ ಲಕ್ಕಿ ದಟ್ ಚಿನ್ನು ಮತ್ತೆ ಹುಟ್ಟಿ ನಮ್ಮ ಜೀವನದಲ್ಲಿ ಬಂದಿದ್ದಾನೆ. ಏನೂ ಎಕ್ಸ್ಪೆಕ್ಟ್ ಮಾಡಿದೆ, ಪ್ಯೂರ್ ಲವ್ ಕೊಡೋಂಥ ಏಕೈಕ ಜೀವ ದಟ್ ಇಸ್ ಡಾಗ್ಸ್. ಅದು ನಾಯಿಗಳು ಮಾತ್ರ. ಅಲ್ಲಲ್ಲ, ಯಾಕೆಂದ್ರೆ ಇವುಗಳಲ್ಲಿ ಭಗವಂತ ಒಂದು ದೊಡ್ಡ ಶಕ್ತಿ ಇಟ್ಟಿದ್ದಾನೆ. ನಿಜ ಸರ್. ಏನದು ಅಂತಂದರೆ, ಅವಕ್ಕೆ ನೀವು ಪ್ರೀತಿ ಅಕ್ಕರೆಯಿಂದ ಊಟ ಹಾಕಿ ಸಾಕಿ ಸಲಹಿದ ತಕ್ಷಣ ದೇ ಥಿಂಗ್ ಇವರು ನನ್ನವರು ಅಂತ ಒಂದು ಭಾವ ಬರುತ್ತೆ ಅದಕ್ಕೆ. ನೀವೆಲ್ಲೋ ನಿಮ್ಮ ಕಾರ್ ಸ್ಟಾಪ್ ಮಾಡಿದ್ರೆ ಇಲ್ಲಿ ಬಾಲ್ ಅಲ್ಲಾಡಿಸ್ಕೊಂಡು ಎಲ್ಲ ಮಾಡಿಬಿಡುತ್ತೆ ಮನೆಯಲ್ಲೆಲ್ಲ. ಅಷ್ಟು ಪ್ರೀತಿ ತೋರಿಸುತ್ತೆ. ದೇವ್ರು ಯಾಕೆ ಇದನ್ನು ಇಟ್ಟ ಅಂದರೆ, ನೋಡು, ಅದಕ್ಕೆ ನಾಯಿ ಅಂತ ಕರೀತಾರೆ. ಆ್ಯಕ್ಚುಲಿ ಮನುಷ್ಯ ನಾಯಿ. ಅವನಿಗೆ ಅನ್ನ ಹಾಕು, ಊಟ ಹಾಕು, ದುಡ್ಡು ಕೊಡು, ಮನೆ ಮಾಡಿಕೊಡು, ಆಸ್ತಿ ಕೊಡು, ಎಲ್ಲ ಕೊಡು, ನಿಂಗೆ ಸ್ಟಾಪ್ ಮಾಡಿ ಹೋಗ್ತಾನೆ. ಆದರೆ ಅವು ಮಾತ್ರ ಹೋಗಲ್ಲ. ಅವು ಮನುಷ್ಯ, ಅವು ಪ್ರೀತಿಯ ಸಂಕೇತವೇ ನಾಯಿ. ಸೂಪರ್ ಸರ್. ಅದ್ರ ತರ ಪ್ರೀತಿ ಕೊಡಕ್ಕೆ ಈ ಪ್ರಪಂಚದಲ್ಲಿ ಯಾರು ಇರಕ್ಕೆ ಸಾಧ್ಯವೇ ಇಲ್ಲ. ಜೀವನದ ಗೋಲ್ಡನ್ ಮಾತು ಸರ್. ವಾಟ್ ಅ ಲೈನ್ಸ್, ಗೋಲ್ಡನ್ ಮಾತು. ಪ್ರಾಣಿಗಳನ್ನ ಇಷ್ಟಪಡೋರ್ ಹೃದಯ ತುಂಬಾ ಸ್ವೀಟ್ ಆಗಿರುತ್ತಂತೆ. ಸೊ ಎಲ್ರಿಗೂ ಥ್ಯಾಂಕ್ ಯು.